ಬಾತ್ರೂಮ್ ಡಿಸೈನ್ ಮಾಡುವಾಗ ಈ ಥಿಂಗ್ಸ್ಗಳನ್ನ ಮರೀದೆ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಒನ್, ಸಿಂಕ್ ಕ್ಯಾಬಿನೆಟ್ನ ಯಾವ ರೀತಿ ಕೂರಿಸ್ಬೇಕು, ಸಿಂಕ್ ಔಟ್ಲೆಟ್ನ ಯಾವ ರೀತಿ ಕೊಡಬೇಕು. ಔಟ್ಲೆಟ್ನ ಆದಷ್ಟು ವಾಲಲ್ಲೇ ಕೊಡೋಕ್ಕೆ ಟ್ರೈ ಮಾಡಿ, ಇದರಿಂದ ಸ್ಲೀಕ್ ಫಿನಿಶ್ ಬಾಕ್ಸಸ್ ಕೂಡ ಮಾಡ್ಬೋದು. ಸೆಕೆಂಡ್ ಪಾಯಿಂಟು, ಚೆಜ್ಜನ ಯಾವಾಗಲೂ ಕೂಡ ಕೊಟ್ಟರೆ ಫುಲ್ ಕೊಡಿ, ಇಲ್ಲ ಕೊಡೋಕ್ಕೆ ಹೋಗಬೇಡಿ. ಇದರಿಂದ ಆಫ್ ಕೊಟ್ಟರೆ ಇದರಿಂದ ನಿಮಗೆ ಸ್ಟೋರೇಜ್ಗೂ ಅಷ್ಟು ಸಿಗೋದಿಲ್ಲ, ಹಾಗೆ ಲುಕ್ ವೈಸು ತುಂಬಾ ಆಕ್ವರ್ಡ್ ಆಗುತ್ತೆ. ಇಲ್ಲಾಂದರೆ ಫುಲ್ ಚೆಜ್ಜಾಗಿ ಕೊಟ್ಬಿಟ್ಟು ಅದಕ್ಕೆ ಔಟ್ಸೈಡಿಂದ ಡೋರ್ ಕೊಡಿ, ಇದು ಕೂಡ ನಿಮಗೆ ಸ್ಲೀಕ್ ಫಿನಿಶ್ನ ಕೊಡುತ್ತೆ. ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಯಾವಾಗಲೂ ಡ್ರೈ ಏರಿಯಾ ಆ್ಯಂಡ್ ವೆಟ್ ಏರಿಯಾ ಅಂತ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ವೆಟ್ ಏರಿಯಾ ಅಂದರೆ ಶವರ್ ಏರಿಯಾನ ಆದಷ್ಟು ಕೀಪ್ ಇಟ್ ಸೈಡ್ ಲಾಸ್ಟಿಗೆ ಇಟ್ಬಿಟ್ಟು ಕಮೋಡ ಮತ್ತು ಸಿಂಕ್ನ ಡ್ರೈ ಏರಿಯಾ ಥರ ಮಾಡಿ, ಒಂದು ಸ್ವಲ್ಪ ಟೈಲಿಂಗ್ನ ಡೌನ್ ಮಾಡಿಕೊಂಡು ಅದನ್ನು ವೆಟ್ ಏರಿಯಾ ಕನ್ವರ್ಟ್ ಮಾಡಿ. ಇದರಿಂದ ನಿಮಗೆ ಬಾತ್ರೂಮ್ ಯಾವಾಗಲೂ ಫುಲ್ ವಾಟ್ರಿ ಇರೋದಿಲ್ಲ, ತುಂಬ ನೀಟ್ ಲುಕ್ನ ಕೊಡುತ್ತೆ. ಇನ್ನೂ 3 ಐಡಿಯಾಸ್ಗೆ ಗೃಹಂನ ಫಾಲೋ ಮಾಡಿ.